ಕಲೀಂ ಖಾನ್ ನಮ್ಮ ಹೆಸರೇ. 45 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀನಿ ಸಿಯಾಜಾ ರೋಡಲ್ಲಿ. 45 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀನಿ. ಏನು ತೊಂದರೆ ಏನು ಇದ್ದಿಲ್ಲ. ಈಗ ಎಲ್ಲ ಖಾಲಿ ಮಾಡಿ ಅದು ಮಾಡಿ ಅಂದರೆ ಎಲ್ಲಿ ಹೋಗ್ಬೇಕಾ ನಾವು? ಎಲ್ಲ ವಯಸ್ಸನ್ನೇ ಆಗಿದೆ ನಮಗೆ, ಅಂಗಡಿ ಇಲ್ಲ ನಮಗೆ. ಫುಟ್ಪಾಟಲ್ಲಿ ನೀವು ಎದ್ಬಿಟ್ರೆ ಭಾಳ ತೊಂದರೆ ಆಗ್ತಾಯಿದೆ. ಅದೇ ಮಾತು, ಇನ್ನು ಮುಂದ್ಗಡೆ ಆಗಬೇಡ್ರಿ, ಹಿಂದ್ಗಡೆ ಹಾಕಿ ನೀವು ಸ್ವಲ್ಪ ವ್ಯಾಪಾರ ಮಾಡಿ ಅಂತ ಹೇಳ್ರೆ ಭಾಳ ಒಳ್ಳೆಯ. ನೀವು ಫುಟ್ಪಾಟ್ ಅವ್ರಿಗೆ ಎದ್ಬಿಟ್ರೆ ಎಷ್ಟು ಜನ ಜೀವನ ಮಾಡ್ತಾಯಿರೋದು. ಎಲ್ಲಿ ಹೋಗ್ಬೇಕು ಅವರೆಲ್ಲ? ಎಲ್ಲಿ ಹೋಗೋಕ್ಕಿಲ್ಲ. ಹೊಟ್ಟೆ ನೋವು ಆಗ್ಬಿಡ್ತದೆ. ಯಾರು ಹೇಳಿದ್ದು, ಯಾರು ಆರ್ಡರ್ ಕೊಟ್ಟಿರೋದು ಅವ್ರು ತಿಳ್ಕೊಳ್ಬೇಕಾ? ಅವರು ಫುಟ್ಪಾಟ್ ವ್ಯಾಪಾರ ಅವ್ರು 1,000 ಇದೆ, 2,000 ಇದೆ, 100 ಇದೆ ಇರ್ಬೋದು. ಹೆಂಗೆ ಮಾಡಬೇಕಾ ಜೀವನ ಹೇಳಿ? ಸಿಲಿಂಡರ್ದು ದುಡ್ಡು ಜಾಸ್ತಿ. ರಸ್ತೆಯಲ್ಲಿ ಹೋದರೆ ಪೊಲೀಸವ್ರು ಹಿಡ್ಕೊಂಡು ಟ್ಯಾಕ್ಸ್, ಹೆಲ್ಮೆಟ್ ಇಲ್ಲ ಅಂದರೆ 1,000. ಏನು ಗೌರ್ಮೆಂಟ್ ಏನು ಮಾಡ್ತಾಯಿದ್ದಾರೆ ಹೇಳಿ? ನೀವು ಎಲ್ಲ ಬಡಿಯೋರಿಗೆ ತೊಂದರೆ ಕೊಡೋಕ್ಕೆ ಏನು ಒಪ್ಕೊಳ್ಳೋ ಮಾಡೋಕ್ಕಿಲ್ಲ. ಬಡಿಯೋರಿಗೆ ನೀವು ತಿಳ್ಕೊಳ್ಬೇಕಾ? ದೊಡ್ಡವರು ನಾವು ಚಿಕ್ಕವ್ರು ವ್ಯಾಪಾರ ಅವ್ರು ಏನು ಹೇಳಬೇಕಾ? ನಮ್ಮ ಮಾತಿಗೆ ಬೆಲೆ ಇಲ್ವಾ? ಮಿನಿಸ್ಟರ್ ಓಟ್ ಹಾಕಿ ಮನೆಯಲ್ಲಿ ಬರ್ತದೆ. ಓಟ್ ಹಾಕಿ ಮನೆಯಲ್ಲಿ ಹೆಂಡತಿ ಇಲ್ವಾ, ಮಕ್ಕಳಿಲ್ಲ, ಓಟ್ ಹಾಕಿ ಅಕ್ಕಪಕ್ಕ ಆಗಿ 500 ರೂಪಾಯಿ ಲಂಚ ಕೊಟ್ಟು ಓಟ್ ಹಾಕ್ಬಿಡ್ತಿರಲ್ಲ. ಇದು ಎಲ್ಲ ಯಾರು ನೋಡೋದು? ಯಾರು? ಇದು ಭಾಳ ತಪ್ಪಿದು. ಇದು ಭಾಳ ಕೆಲಸ ತಪ್ಪು ಮಾಡ್ತಾ ಇರೋದು. ಬೆಂಗಳೂರಲ್ಲಿ ಖಾಲಿ ಮಾಡಿದ್ದೀರಾ ನೀವು, ಎಲ್ಲ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಈಗ ಮೈಸೂರಲ್ಲಿ ಸೋಮವಾರ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನು ಸೋಮವಾರ ಬಂದು ಏನು ಮಾಡ್ತೀರಾ? ಒಟ್ಟೆನೂ ವ್ಯಾಪಾರ ಅವ್ರು ಮಾಡಬಾರ್ದು. ವ್ಯಾಪಾರ ಮನೇಲಿ ಏನು ಜೀವನ ಮಾಡಬೇಕಾ? ಅಡ್ಮಿಷನ್ ಸ್ಕೂಲ್ದು 40,000, 50,000, 70,000 ಅವ್ರಿಗೆ ಹೋಗಿ ಕೇಳ್ರಿ ನೀವು. ಯಾತಿಗೆ 70,000, 80,000 ರೂಪಾಯಿ ಓದೋಕ್ಕೆ, ಮಕ್ಕಳಿಗೆ ಓದೋಕ್ಕೆ 80,000 ರೂಪಾಯಿ ಎಲ್ಲಿಂದ ಕೊಡೋಣ? 60,000 ಹಳ್ಳಿಯವರು ಬಂದು, ಬಡಿಯೋರು ಬಂದು ಫುಟ್ಪಾಟಲ್ಲಿ ಬಟ್ಟೆ ತೊಗೊಳೋದು. ಅಂಗಡಿಯವರು ತೊಗೊಳೋಕ್ಕಿಲ್ಲ. ಅಂಗಡಿಯಲ್ಲಿ ಟ್ಯಾಕ್ಸ್ ಎಲ್ಲ ಬಿಲ್ ಕೊಡ್ತಾರೆ. 50 ರೂಪಾಯಿ ಬಟ್ಟೆ 100 ರೂಪಾಯಿ, 200 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ತೊಗೊಳ್ತಾರೆ. ಫುಟ್ಪಾಟಲ್ಲಿ 20 ರೂಪಾಯಿ, 30 ರೂಪಾಯಿಗೆ ಲಾಭ ಸಿಕ್ಕರೆ ಕೊಡ್ಬಿಡ್ತೀನಿ. ಬಡಿಯೋರು ಆರಾಮಾಗಿ ಬಟ್ಟೆ ಇಟ್ಕೊಳ್ತಾರೆ. ಯಾತಿಗೆ ಎದ್ಬಿಡ್ತಾರೆ? ಅದು ಭಾಳ ತಪ್ಪು. ನೋಡಿ, ಯೋಚನೆ ಮಾಡಿ ನೀವು. ನಾವು ಏನು ಹೇಳೋಕ್ಕಿಲ್ಲ. ಯೋಚನೆ ಮಾಡಿ ದೊಡ್ಡವ್ರು, ನೀವು ತೀರ್ಮಾನ ಮಾಡಿ. ಅದೇ ಬನ್ನಿ ಫುಟ್ಪಾಟ್ ನೋಡಿ, ಓಡೋಕ್ಕೆ ಜಾಗ ಇದೆ, ಇನ್ನೂ ಸ್ವಲ್ಪ ಹಿಂದ್ಗಡೆ ಹಾಕ್ಬಿಡಿ ಅಂತ ಹೇಳಿ ಹಿಂದ್ಗಡೆ ಮಾಡಿಬಿಡ್ತೀನಿ ನಾವು. ಬ್ಯಾರೆಗವ್ರದ್ದು ಜಾಗ ತೊಂದರೆ ಭಾಳ ಆಗ್ತದೆ. ಅದೇ ಗಾಂಧಿ ಸ್ಕೂರಲ್ಲಿ 40 ವರ್ಷ ಮುಂಚೆ ಗಾಂಧಿ ಸ್ಕೂರಲ್ಲಿ ಜಾಗ ಕೊಟ್ಟೆ. ಗಾಂಧಿ ಸ್ಕೂರಲ್ಲಿ ಸ್ವಲ್ಪ ಇಂಪ್ರೂವ್ ಆದಮೇಲೆ 30 ವರ್ಷ ಆದಮೇಲೆ ಗಾಂಧಿ ಸ್ಕೂರನ್ನೇ ಎತ್ಬಿಟ್ಟೆ. ಅದು ತಪ್ಪಿಲ್ವಾ? ನಾವು ಇಂಪ್ರೂವ್ ಮಾಡಿರೋದು ಜಾಗ ಗಾಂಧಿ ಸ್ಕೂರ್, ಅಲ್ಲಿ ಎತ್ಬಿಟ್ಟೆ. ಅದು ಜಾಗ ಅಲ್ಲಿ ಕೊಡ್ತಾರೆ. ಅದೇ ಜಾಗ ಕೊಡ್ತೀನಿ ನಿಮಗೆ, ಅಲ್ಲಿ ಮಾಡಿ ಅಂತ. ಎಲ್ಲಿ ಊರಲ್ಲಿ ಜಾಗ ಕೊಟ್ಟರೆ ಬೆಳಗ್ಗೆಯಿಂದ ಸಿಂಗಲ ಬೋಣಿ ಆಗೋಕ್ಕಿಲ್ಲ. ಅದನ್ನೇ ಇಂಪ್ರೂವ್ ಮಾಡ್ತೀನಿ ಜಾಗ ಕೊಟ್ಟರೆ. ತಿರ್ಗಾ 20 ವರ್ಷ 10 ವರ್ಷ ಆದಮೇಲೆ ಅದನ್ನೇ ಎದ್ಬಿಡ್ತಾರೆ. ಅದು ಭಾಳ ತಪ್ಪು ಮಾಡ್ತಾ ಇರೋದು. ಅದು ಇಲ್ಲಿನೇ ನೀವು ಸ್ವಲ್ಪ ತೀರ್ಮಾನ ಮಾಡಿ ಸ್ವಲ್ಪ ಜಾಗ ಕೊಡಿ ನಮಗೆ. ತುಂಬ ಥ್ಯಾಂಕ್ಸ್ ನಿಮ್ಮದು. ಅದರಲ್ಲಿ ಏನು ಜಾಸ್ತಿ ಇಲ್ಲ.